ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಗೌತಮ್ ಬುದ್ಧ ಅವರು ಗೊತ್ತು ನಿಮಗೆ, ಗೊತ್ತಲ್ಲ ಗೌತಮ್ ಬುದ್ಧ? ಗೌತಮ್ ಬುದ್ಧ ಮತ್ತು 5 ಜನ ಶಿಷ್ಯಂದ್ರು. ಗೌತಮ್ ಬುದ್ಧಗೆ 80 ವರ್ಷ ಆಗಿರ್ತದೆ. ಬಟ್ ಗೌತಮ್ ಬುದ್ಧ ಗೊತ್ತಿರ್ತಾನೆ ಅವಾಗ ಸಾಹಿತ್ಯ ಗೊತ್ತಿರ್ತಾರೆ. ಅವಾಗ ಕಪಾಲ ಚಂದ ಅಂತ ಒಬ್ಬ ವ್ಯಕ್ತಿ, ಕಪಾಲ ಚಂದ ಅಂತ ವ್ಯಕ್ತಿ ಅವನ್ ಪ್ಲಾನ್ ಮಾಡಿದ ಗೌತಮ್ ಬುದ್ಧನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾನೆ. ಗೌತಮ್ ಬುದ್ಧನ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾನೆ. ಗೌತಮ್ ಬುದ್ಧಗೆ ಹೇಳ್ತೀವಿ, ರಿಕ್ವೆಸ್ಟ್ ಮಾಡ್ಕೋತಾನೆ, ತಥಾಗತ ಗೌತಮ್ ಬುದ್ಧರೇ ನೀವು ನಮ್ಮನೆ ಬರಬೇಕು. ಯಾಕೆ ಬರಬೇಕು ಅಂದ್ರೆ ಊಟ ಮಾಡಕ್ಕೆ ಬರಬೇಕು ಅಂತ ಬರ್ತಾನೆ. ಅವಾಗ ಎಲ್ಲ ಶಿಷ್ಯರು ಹೇಳ್ತಾರೆ, ಗೌತಮ್ ಬುದ್ಧರೇ ತಥಾಗತರೆ ಹೋಗಬೇಡಿ, ಅವ ಕೆಟ್ಟ ಮನುಷ್ಯ ಅಂತ ಹೇಳ್ತಾರೆ. ಬಟ್ ಬುದ್ಧ ಎಂತ ಮಹಾನ್ ಕರುಣಾಮಯಿ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಸಾಹಿತ್ಯ ಅಂತ ಗೊತ್ತಿರುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ಕರೆದಿದ್ದಾನ ಅಂತಂದ್ರೆ ನಾನು ಹೋಗ್ತಕ್ಕಂಥ ನನ್ನ ಧರ್ಮ ಅಂತ ತಿಳ್ಕೊಂಡು ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋದಾಗ ಆ ಶಿಷ್ಯಂದ್ರ ಅಂತಾರೆ, ವಿದ್ಯಾರ್ಥಿಗಳು ಅಂತಾರೆ ಏನಂತಾರೆ ಅಂದ್ರೆ, ಗೌತಮ್ ಬುದ್ಧ ನಾನು ಮಗ ಊಟ ಮಾಡ್ತೇನೆ, ನನಗೆ ಏನೂ ಆಗ್ಲಿಲ್ಲ ಅಂದ್ರೆ ನೀವು ಊಟ ಮಾಡಿ ಅಂತ ಗುರುಗಳಿಗೆ ಹೇಳ್ತಾರೆ. ಬಟ್ ಗುರು ನೋಡಿ ಎಂತ ವ್ಯಕ್ತಿ ಅಂತಂದ್ರೆ, ನಾನು ನಿಮ್ಮ ತಂದೆ ಇದ್ದಂಗೆ, ಈ ಜಗತ್ತಲ್ಲಿ ಹಂಗೆ ಏನಾದ್ರೂ ಸಾಯ್ಬೇಕಾದ್ರೆ ಮೊದಲು ನಾ ಸಾಯ್ಬೇಕು, ಆಮೇಲೆ ಮಕ್ಕಳು ಸಾಯ್ಬೇಕು. ತಂದೆ ಮುಂದೆ ಆ ಮಕ್ಕಳು ಯಾವತ್ತೂ ಸಾಯ್ಬಾರ್ದು ಅಂತ ಗೌತಮ್ ಬುದ್ಧ ಹೇಳಿ ಆ ಕಪಾಲ ಚಂದ ಅಂತಕ್ಕಂಥ ವ್ಯಕ್ತಿಯಿಂದ ಊಟವನ್ನ ಸ್ವೀಕರಿಸ್ತಾನೆ. ಊಟ ಸ್ವೀಕರಿಸಿ 5 ನಿಮಿಷದಲ್ಲಿ ಆತನ ಪ್ರಾಣ ವಿಲಿ ಒದ್ದಾಡ್ತಾ ಇರ್ತದೆ. ಗೌತಮ್ ಬುದ್ಧ ನೇರವಾಗಿ ಮಲ್ಕೋತಾನೆ. ಮಲ್ಕೊಂಡ ಮೇಲೆ ಆನಂದ ಅಂತಕ್ಕಂಥ ಪ್ರೀತಿಯ ವಿದ್ಯಾರ್ಥಿ, ಇದು ಗುರು ಶಿಷ್ಯರ ಸಂಬಂಧ ನೋಡಿ ಹೆಂಗಿದೆ. ಆನಂದ ಅಂತ ಬುದ್ಧನ ಪ್ರೀತಿಯ ವಿದ್ಯಾರ್ಥಿ ಯಾರಂದ್ರೆ ಆನಂದ ಅಂತ. ಅವಾಗ ಹೇಳ್ತಾನೆ, ಮಹಾಗುರುಗಳೇ ನೀವು ಏನಾದ್ರು ಈ ಯೋಗವನ್ನ ತಿಳಿಸ್ತಾ ಇದ್ದೀರಾ, ಈ ಜಗತ್ತಿಗೆ ಕೊಡ್ತಕ್ಕಂತಹ ಸಂದೇಶ ಏನು, ಕೊನೆಯ ಸಂದೇಶ ಏನು ಅಂತ ಪ್ರಶ್ನೆಯನ್ನು ಹಾಕಿದಾಗ ಆ ತಥಾಗತ ಗೌತಮ್ ಬುದ್ಧರ ಅಂದರೆ, ನನಗೆ ಇವಾಗ ವಿಷವನ್ನೇ ಸೇವಿಸಿದ್ದೇನೆ, ಎದ್ದು ನಿಂತು ಉಪದೇಶ ಕೊಡ್ತಕ್ಕಂಥ ತಾಕತ್ತು ನಮ್ಮಲ್ಲಿಲ್ಲ, ಶಕ್ತಿ ನನ್ನಲ್ಲಿಲ್ಲ, ಅದಕ್ಕೆ ನನ್ನ ಕುತ್ತಿಗೆಯ ಸ್ವಲ್ಪ ಎತ್ತು ಈ ಕೈ ಹಿಂಗಿಡು ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಸ್ಟ್ಯಾಚುಗಳಲ್ಲಿ ನೀವು ನೋಡ್ಬೋದು, ಮಲಗಿರ್ತಕ್ಕಂಥ ಸ್ಟ್ಯಾಚು ಇದಾವೆ. ನೋಡಿದ್ರೆ ನೀವು ನೋಡಿದ್ರೆ ನೋಡಿದ್ರಿ, ಗೌತಮ್ ಬುದ್ಧ ಹಿಂಗೆ ಮಲಗಿರ್ತಕ್ಕಂಥ ಸ್ಟ್ಯಾಚು ಇದೆ. ಅದ ಬಾಬಾ ಗೌತಮ್ ಬುದ್ಧ ಕೊನೆಯ ಸಂದೇಶ. ಅವಾಗ ಹೇಳ್ತಾರೆ, ನೋಡಿ ಮಕ್ಕಳ ಹೇಳ್ತಾರೆ, ಏನು ಕೊನೆಯ ಸಂದೇಶ ಏನು ಅಂತಂದ್ರೆ, ಆನಂದ ನನ್ನ ಬಾಯಿ ಒಳಗೆ ನೋಡು ಅಂತ ಹೇಳ್ತಾರೆ. ಅವಾಗ ಬುದ್ಧನ ಬಾಯಿ ಒಳಗೆ ನೋಡ್ತಾರೆ. ಅದಾದ ಮೇಲೆ ನಿನ್ನ ಬಾಯಿಗೂ ಮತ್ತೆ ನನ್ನ ಬಾಯಿಗೆ ಏನು ವ್ಯತ್ಯಾಸ ಇದೆ ಅಂತ ಕೇಳಿದಾಗ ಗುರು ಶಿಷ್ಯರ ಸಂಬಂಧ ಹೇಳ್ತಾನೆ. ಏನಂತಾನೆ ಆನಂದ ಅಂದ್ರೆ, ಇದೇನು ಗುರುಗಳೇ ನಿಮ್ಗೆ 80 ವರ್ಷ ವಯಸ್ಸಾಗಿದೆ, ನಿಮ್ಮ ಬಾಯಿ ಒಳಗೆ ಹಲ್ಲಿಲ್ಲ. ನಾನು ಸುಮ್ಮನೆ ಇನ್ನ 32-33 ವರ್ಷದವರು ನನ್ನ ಬಾಯಲ್ಲಿ ಹಲ್ಲಿದ್ದಾವೆ, ಇಷ್ಟೇ ವ್ಯತ್ಯಾಸ ಏನಿಲ್ಲ ಅಂತಾನೆ. ಅದಕ್ಕೆ ಗೌತಮ್ ಬುದ್ಧ ಅಂತಾರೆ, ಏನಂತಾರ ಅಂತಂದ್ರೆ, ನೋಡಪ್ಪ ಈ ಸಮಾಜಕ್ಕೆ ಯಾವ್ದು ಕಂಟಕ ಇರುತ್ತೋ, ಈ ಸಮಾಜಕ್ಕೆ ಯಾವ್ದು ಕೆಡಕಾಗಿರುತ್ತೋ, ಈ ಸಮಾಜಕ್ಕೆ ಯಾವ್ದು ಗಟ್ಟಿಯಾಗಿರುತ್ತೋ, ಈ ಸಮಾಜಕ್ಕೆ ಯಾವ್ದು ಕೆಟ್ಟದಿರುತ್ತೋ ಅಂದ್ರೆ ಹಲ್ಲು ಬೇಗ ಹೊರಬಿಡುತ್ತೆ. ಆದ್ರೆ ನಾಲ್ಗೆದೆಲ್ಲ ಸಮಾಜಕ್ಕೆ ಸ್ಮೂತ್ ಆಗಿರ್ತಕ್ಕಂಥದ್ದು, ಬೆಲೆ ಬಾಳ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಪರೋಪಕಾರ ಗುಣ ಇರ್ತದಲ್ಲ ನಾಲಿಗೆ, ಅದು ಇರ್ತದೆ ಅಂತಕ್ಕಂಥದ್ದು. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಒಂದೇನೆ, ನೀವೆಲ್ಲರೂ ಸಹಿತ ನಾಲಿಗೆ ಅಂತ ಆಗ್ಬೇಕು, ಈ ಸಮಾಜಕ್ಕೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಕ್ಕಂಥ ನಾನು ಹೇಳಕ್ ಇಷ್ಟಪಡ್ತೀನಿ ನಿಮಗೆ. ಅರ್ಥ ಆಯ್ತಾ?